ವಿಚಾರವಾಗಿ ವ್ಯಕ್ತಿಯೊಬ್ಬ ಮಹಿಳೆಯನ್ನ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಕರ್ನಾಟಕ ಗಡಿ ಹೊಂದಿಕೊಂಡಿರುವ ಗೂಗವಾಡ ಗ್ರಾಮದಲ್ಲಿ ನಡೆದಿದೆ. ಸ್ವಂತ ಚಿಕ್ಕಪ್ಪನ ಮಗನಿಂದಲೇ ಮಹಿಳೆ ಹಾಗೂ ವೃದ್ಧ ದಂಪತಿಗಳ ಮೇಲೆ ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿಲಾಸ್ಮತಿ ಜಾಂಬಗೊಂಡ ಶಿವಮೂರ್ತಿ ದರೂರ್ ಮತ್ತು ಸಹಾದೇವಿ ದರೂರ್ ಈ ಮೂವರ ಮೇಲೆ ಮಲ್ಲಿಕಾರ್ಜುನ್ ದರೂರ್ ಹಾಗೂ ಶ್ರೀಶೈಲ್ ದರೂರ್ ಎಂಬಾತರೆ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಂತ್ರಸ್ತ ಮಹಿಳೆ ವಿಲಾಸ್ಮತಿ ಮಾತನಾಡಿದ್ದಾರೆ. ನೀರು ಚಲೋ ಮಾಡಕ್ಕೆ ಹೋಗೋಣ, ನಮ್ದು 3 ಮಂದಿ ಪೈಪ್ಲೈನ್ ಐತಿ. ಪೈಪ್ಲೈನ್ ಇದ್ರೂ ಮೀರಿ ಅವರು ನಮಗೆ ನೀರು ಚಲೋ ಮಾಡಿಕೊಡುವಾರಿ, ಬಡಿಲಾಕ್ ಬರ್ತಾರೆ. ಅವರು ನೀವು ಬಂದಿಡ ಅಂತೀವ್ರಿ. ನೀವು ಬಂದಿಡೋಣ, ನಾವ್ಯಾಕೆ ನನ್ನ ಗಂಡ ದಾರು ಕುಡಿತಾನು, ನಾವು ತವ್ರ ಮನೆಯಾಗ ಬಂದು ನಿಂತಂಡ್ರೆ ನಮ್ಮವ್ವ ಅಪ್ಪನ ಬಡಿಲಾಕ ಬಿಡ್ಸ್ಕೊಳಕ್ಕೆ ಹೋಗೋಣ, ನನ್ನೂ ಬಡ್ದಾರು. ನಮ್ಮವ್ವ ಅಪ್ಪನ ಬಡ್ಲತ್ತೀರಿ. ಏನೇನು ಏಟಾಗೈತಿ ಇಲ್ಲೆಲ್ಲ ಇಲ್ಲಿ ಮೊಳಕಾಲ ಇಲ್ಲಿ ಬಡಿಗಿಲೆ ಬಡ್ದಾರ, ಬಡಿಗಿಲೆ ಅಲ್ಲಿ ಐತ್ರಿ. ಭಾಳ ಬಡ್ದಾರ, ಭಾಳ ಬಡ್ದಾರ. ಮೇರೆ ನೀವು ಕಂಪ್ಲೇಂಟ್ ಕೊಟ್ಟಿವ್ರಿ. FRI ಆಗೈತ್ರಿ. ಕರೆ ಈಗ ನಿನ್ನೆ ಬುಧವಾರಕ್ಕೆ 20ನೇ ತಾರೀಕು FRI, 21ನೇ ತಾರೀಕು FRI ಆಗಿತ್ತು. ಪೊಲೀಸ್ ಒಬ್ಬ ಬಂದಿದ್ರಿ, ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾನು. ಅವೇನು ಹೊಳ್ಳಿ ಅವ್ರನ್ನೂ ಓದಿಲ್ಲ. ಹೆಚ್ಚು ಸಂಪರ್ಕ ಇಲ್ಲ ಅಂದ್ರೆ ಈ ಕಡೆ ಮಹಾರಾಷ್ಟ್ರ, ಆ ಕಡೆ ಸಂಪರ್ಕ ಇಲ್ರಿ. ನಮ್ಗೆ ಏನಾಗಬೇಕು, ಯಾರು ಏನಾಗಬೇಕು, ನಿಮ್ಗೆ ಏನು ಆಗಬೇಕು, ಒದಸ್ಬೇಕು. ನಮಗೆ ನಮ್ಮ ಹೊಲ ಕೇಳಿದಾರು, ಅವ್ರು ನಮಗೇನು ಇದನ್ನು ಮಾಡಬಾರ್ದು, ತನಿಖೆ ಪಾಲ ಐತೇನ್ರಿ? ಪಾಲ ಐತೇನ್ರಿ? ಹಾಂ, ಪಾಲ ಐತೆ. ನಮ್ಮ ಅಪ್ಪನ ಹೊಲದಾಗ ನಮ್ಮ ಅಪ್ಪನ ಬರುಗುರವರು, ನಮ್ಮ ಅಪ್ಪನ ಆಟ ಆಪರೇಷನ್ ಆಗೈತಿ. ನಮ್ಮ ತಮ್ಮ ಬೆಂಗಳೂರಿಗೆ ನಾನು, ನಮ್ಮ 3 ಜನ ಅದೀವಿ. ನಮಗೆ ಬಡಿತಾರು. ಇಬ್ಬರು ಅಣ್ಣ ತಮ್ಮಂದಿರೇ ಆದ್ರೆ ಗದ್ದೆ ಉಳುಮೆ ವಿಚಾರವಾಗಿ ಆಗಾಗ ಸಣ್ಣ ಪುಟ್ಟ ಗಲಾಟೆ ನಡೀತಾ ಇತ್ತು. ಮತ್ತೆ ಗದ್ದೆಗೆ ನೀರು ಹಾಯಿಸುವ ವಿಚಾರವಾಗಿ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮಲ್ಲಿಕಾರ್ಜುನ್ ಹಾಗೂ ಶ್ರೀಶೈಲ್ ಇಬ್ಬರು ಮಹಿಳೆಗೆ ಕಟ್ಟಿಗೆಯಿಂದ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಸಂಬಂಧ ಜತ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಪೊಲೀಸರು ಮಾತ್ರ ಆರೋಪಿತರನ್ನ ಅರೆಸ್ಟ್ ಮಾಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಮಹಾರಾಷ್ಟ್ರದ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.